ಇದು ಸೀಸನ್ ಇದ್ದಂಗೆ ಇದೆಯಪ್ಪ, ಯಾಕೋ ಇದು ಯಾಕೋ ಅದು ಅವ್ರವ್ರು ಆ್ಯಕ್ಚುಲಿ ನಟ ಅಂದರೆ ರಾಜ್ಕುಮಾರ್ ಫ್ಯಾಮಿಲಿಯ ನಟ ಯುವರಾಜ್ ಕುಮಾರ್, ಶ್ರೀದೇವಿ ಭೈರಪ್ಪ ಅವರಿಬ್ಬರು ಮದುವೆ ಆಗಿದ್ರು. ಏನೋ ಇಬ್ಬರು ಕೋರ್ಟ್ಗೆ ಹೋಗಿದ್ದಾರೆ. ಯುವರಾಜ್ ಕುಮಾರ್ ಕೋರ್ಟ್ಗೆ ಹೋಗಿದ್ದಾರಂತೆ. ಆಕೆ ನನಗೇನು ಸಿಕ್ಕಿಲ್ಲ ಇನ್ನೂ ನೋಟಿಸು ಅಂತ ಆಕೆ ಹೇಳ್ತಿದ್ದಾರೆ. ಅವರೇನೋ ಈಕೆ ದುಡ್ಡು ಎತ್ಕೊಂಡು ಓಡೋಗ್ಬಿಟ್ರು ಅಂತ ಇವ್ರದ್ದು ಸಾರ್ಥಕವಾಯ್ತು ಸಾರ್ಥಕವಾಯ್ತು. ನಿಮ್ಮ ಜನ್ಮಕ್ಕಷ್ಟೇ ಬೆಂಕಿ ಹಾಕ ಅಲೆಗೇಷನು ರಾಜ್ಕುಮಾರ್ ಫ್ಯಾಮಿಲಿ ಕಡೆಯಿಂದ. ಆಕೆ ನಾವ್ಯಾಕೆ ಎತ್ಕೊಂಡೋಗ್ಬೇಕು ಅಂತ ಅವ್ರು ಇನ್ನೇನೋ ಅಲೆಗೇಷನ್ ಕೊಡಬಾರ್ದ. ಒಂದು ಕೊಟ್ಟಿನಂದ್ರ 32 ಉದ್ರಿ ಹಂಗ ಬಾ ಕೈಯಾಗ ಬಂದಿರ್ಬೇಕು. ಹುಷಾರಾಗಿ ಮಾತಾಡ. ಹೀಗೆ ನಡೀತಿದೆ. ಆರೋಪ ಪ್ರತ್ಯಾರೋಪ ಆಗ್ತದೆ. ಆಲ್ ರೈಟ್. ನಟ ಶಿವರಾಜ್ ಕುಮಾರ್ ನನಗೇನಿದ್ರ ಬಗ್ಗೆ ಗೊತ್ತಿಲ್ಲರಪ್ಪ ಅಂತ. ಚಂದನ್ ಶೆಟ್ಟಿ ನಿವೇದಿತಾ ಅದನ್ನು ಬಿಟ್ಬಿಡ್ಬೇಕು ಅನ್ಸುತ್ತೆ. ಅವರಿಬ್ಬರು ವಿಚ್ಛೇದನ ಪಡೆದಿದ್ದಾರೆ, ಏನೋ ಹೊಂದಾಣಿಕೆ ಆಗಿಲ್ಲ ಅಂತ. ಅವ್ರದ್ದೇನು ಫಸ್ಟ್ ಕೇಸ್ ಅಲ್ಲ ಈ ಪ್ರಪಂಚಕ್ಕೆ, ಬಹಳಷ್ಟು ಕೇಸ್. ಮತ್ತು ಅವರಿಬ್ಬರು ಮುಂದೆ ಬಂದು ಕೂತ್ಕೊಂಡು ನಮ್ಮಿಬ್ಬರ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸ್ಬೇಡಿ, ನಮ್ಮ ಪಡೆಗೆ ನಾವು ಬೇರೆ ಆಗಿದ್ದೀವಿ ಫಾರ್ ಸಮ್ ರೀಸನ್, ಅದನ್ನು ಗೌರವಿಸಿ. ನೀವು ಯಾರು ಕಿತಾಪತಿಗಳು ಸೋಷಿಯಲ್ ಮೀಡಿಯಾನಲ್ಲಿ ಕೂತ್ಕೊಂಡು ಇನ್ನೊಬ್ಬರ ಮೇಲೆ ಕಾಮೆಂಟ್ರಿ ಹಾಕೊಂಡು ಕೂತ್ಕೊಳ್ಳೋಕ್ಕೆ? ಏನು ನಿಮ್ಮ ಮನೆಯಲ್ಲೆಲ್ಲ ಏನು ಒಂಥರ ಇದೇನಾ? ಯಾಕಂಗೆ ಮಾಡಬೇಕು ಇನ್ನೊಬ್ಬರದಕ್ಕೆ? ಆಯ್ತಪ್ಪ, ಈಗ ಅವ್ರು ಹೇಳಾಯ್ತಪ್ಪ, ಅದು ಅವ್ರ ಜೀವನ, ಅವ್ರು ಏನೋ ಮಾಡ್ಕೋತಾರೆ ಬಿಡಿ. ಪರಸ್ಪರ ಅವರಿಬ್ರು ಬಡ್ದಾಡ್ಕೊಂಡ್ರೆ ಬೇರೆ ವಿಚಾರ. ಹಂಗಿಲ್ವಲ್ಲ. ಜನ ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿ ಇಲ್ಲ, ಇಷ್ಟೇ. ಇದೇ ನಮ್ಮ ಕರ್ನಾಟಕ, ಇದೇ ನಮ್ಮ ಪ್ರಪಂಚ.